ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮೆ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ದಯವಿಟ್ಟು ಕಣೋ, ಮಾವ ಎಲ್ಲಿದ್ದಾರೆ ಅಂತ ಹೇಳು ಅಭಿ, ದಯವಿಟ್ಟು ಅಭಿ. ಗೊತ್ತಿಲ್ಲ ಜ್ಯೋತಿ. ಅಭಿ ಸಾರಿ ಅಭಿ, ಸಾರಿ ಅಭಿ. ಅಭಿ ದಯವಿಟ್ಟು ಹೇಳು ಅಭಿ, ಮಾವ ಎಲ್ಲಿದ್ದಾರೆ ಅಂತ ಹೇಳು ಅಭಿ. ಈ ನನ್ ಕುಂಕುಮನ ಅಳಿಸ್ಬೇಡ ಕಣೋ, ದಯವಿಟ್ಟು. ಸಾರ್ ನೀವ್ ಯಾಕೆ ಸರ್ ಯಾರು ನನ್ ಮಾತು ನಂಬ್ತಿಲ್ಲ? ಅಯ್ಯೋ ದೇವ್ರೆ, ಇವ್ರನ್ನೆಲ್ಲ ಹೇಗ್ ನಂಬಿಸ್ಲಿ? ಯಾಕೆ ಈಗ ಶೋಷಣೆ ಮಾಡ್ತಿದ್ಯಾ? ಮಗನ ನಿನಗೆ ಕೊಟ್ಟ ಅವಕಾಶ ಮುಗಿತಲೇ. ಹೇಳಿದ್ದ ಹೇಳೋ ಕಿಸ್ಮಾಯ್ ದಾಸ ನಂಗ ನೀ ಹೇಳಿದ್ದನ್ನು ಕೇಳಕ್ಕೆ ನನ್ನ ಮಕ್ಕಳು ಅಂತಿದೆಯಲ್ಲೇ. ಈಗ ನಾನೊಂದು ಕತೆ ಹೇಳ್ತೀನಿ ಕೇಳ. ಶಿವರಾಜ್ಗ ಇಂದ್ರಗ ಒಬ್ರಿಗೊಬ್ರಿಗೆ ಆಗ್ ಬರಂಗಿಲ್ಲ ಅಂತ ನಿನಗೆ ಮೊದ್ಲ ಗೊತ್ತಿತ್ತ. ನೀನು ಪೆರೋಲಿಂದ ಹೊರಗೆ ಬಂದ ದಿವಸ ಅವರಿಬ್ರು ಜಗಳ ಆಡೋದು ನಿನ್ನ ಕಣ್ಣಿಗೆ ಬಿತ್ತ. ಇಬ್ರಾಗ ಒಬ್ಬರಿಗೆ ನಷ್ಟ ಆದ್ರೂ ಇನ್ನೊಬ್ಬರ ತಲೆ ಮೇಲೆ ಆರೋಪ ಕಟ್ಟಬಹುದು ಅಂತೇಳಿ ಬರೋಬ್ಬರಿ ಪ್ಲಾನ್ ಮಾಡಿ ಮಗನ. ಶಿವರಾಜನ್ ಕೊಂದಿ ಇಂದ್ರನ್ ತಲೆಗೆ ಆರೋಪ ಕಟ್ಟಿದಿ. ಮಾರನೇ ದಿನ ಏನೂ ಆಗೇ ಇಲ್ಲ ಅನ್ನೋರ್ಗತ್ಲೆ ಪೆರೋಲ್ದಾಗ ಬಂದು ಸರೆಂಡರ್ ಆದಿ, ಹೌದಲ್ಲೋ? ಸರ್ ಇಲ್ಲ ಸರ್, ಏನಿಲ್ಲ. ನನ್ನ ಹೆಸರಷ್ಟ ದ್ರೋಣ, ತಲೆ ಕೆಡ್ತಂದ್ರ ನರಸಿಂಹ. ಕರಳ ಬಗದು ಕೊರಳಿಗೆ ಹಾಕೊಂಡ್ಬಿಡ್ತೀನಿ ಮಗನ. ಕರೆ ಮಗಳ ಇವಳೊಬ್ಳು ನಾನು ಹೊರಗಡೆ ಬರ್ತಿದ್ದಂಗೆನೆ ವಾಸನೆಲ್ಲ ಕಂಡಿಡ್ದು ಬಿಡ್ತಾಳೆ ಅನ್ಸತ್ತೆ. ಹಲೋ, ಹೇಳು ಚಿನ್ನ, ನಿನ್ನ ನೋಡ್ದೆ ಎಷ್ಟು ದಿನ ಆಗೋಯ್ತು ಚಿನ್ನ? ಹಲೋ ಅಭಿ, ನಾನು ನಿಮ್ಮತ್ತೆ ಸರ್ವಮಂಗಳ ಮಾತಾಡ್ತಿರೋದು. ಓ ಅತ್ತೆನಾ? ಅತ್ತೆ, ಸ್ವಲ್ಪ ನನ್ನ ಹೆಂಡತಿಗೆ ಫೋನ್ ಕೊಡ್ತೀರಾ? ಅವಳು ಹೇಗಿದ್ದಾಳೆ, ಅವಳ ಆರೋಗ್ಯ ಹೇಗಿದೆ, ನನ್ನ ಮಗು ಆರೋಗ್ಯ ಹೇಗಿದೆ ಅಂತ ತಿಳ್ಕೊಬೇಕಲ್ವಾ? ಅಯ್ಯೋ ಏನ್ ಅಭಿ, ನಾನಿರುವಾಗ ಇವಳಿಗಾಗ್ಲಿ ಇವಳ ಮಗುಗಾಗ್ಲಿ ಇವಳ ಆರೋಗ್ಯಕ್ಕಾಗ್ಲಿ ಏನಾರ ಆಗಕ್ ಬಿಟ್ಬಿಡ್ತೀನಾ? ಅದು ನಿಜ ಅಂತೀನಿ. ಏನೋ ಒಳ್ಳೇದಾಗಿ ನಾನು ಆಚೆ ಬಂದು ನನ್ನ ಹೆಂಡತಿ ಮಗು ಜೊತೆ ಸಂತೋಷವಾಗಿ ಜೀವನ ಮಾಡಬೇಕು, ಅದೇ ನನ್ನ ಆಸೆ ಅತ್ತೆ. ನಿನ್ನ ಆಸೆ ಆದಷ್ಟು ಬೇಗ ಈಡೇರ್ತದೆ ಅನ್ಕ. ನನ್ನ ಮಗಳ ಜೊತೆ ನೀನ್ ಸಂತೋಷವಾಗಿ ಬಾಳೋ ದಿನ ದೂರ ಏನೂ ಇಲ್ಲ. ಹೌದಾ? ಹ್ಞೂ ಅಂತೀನಿ. ಅದೇನತ್ತೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ದೀರಾ? ಈ ಸರ್ವಮಂಗಳ ಹೇಳಿದ್ಲು ಅಂದ್ರೆ ಅದು ಮಾತು ಕೊಟ್ಟಂಗೆಯ ಲೆಕ್ಕ. ಸುಮ್ನಿರಿ ಅತ್ತೆ, ಕಾಮಿಡಿ ಮಾಡಬೇಡಿ. ನೀವೇ ಹೇಳಿ, ಈ ಇಂದ್ರ ಶಿವಣ್ಣ ಇವರೆಲ್ಲ ಬದುಕಿರೋವರೆಗೂ ಇದೆಲ್ಲ ಆಗೋ ಮಾತಾ? ಅಭಿ ಆ ಗಳಿಗೆ ಬಂದಾತು. ಏನ್ ಹೇಳ್ತಿದ್ದೀರಾ ಅತ್ತೆ? ಹ್ಞೂ, ಇಲ್ಲಿ ಏನಾಯ್ತು ಅಂದ್ರೆ ಇದು ನಿನ್ನಂತವಳ ನನ್ನ ಮನೆ ಸೊಸೆ ಮಾಡ್ಕೊಂಡೆಲ್ಲ ಆ ಲೆಕ್ಕ ತಗೋ. ಇದು ನೀನು 2 ವರ್ಷ ನನ್ನ ಮಗನ ಜೊತೆ ಸಂಸಾರ ಮಾಡಿದಿಲ್ಲ, ಅದಕ್ಕೆ. ನಂಜಪ್ಪ, ನನ್ನ ತಂಗಿಗೆ ಅವಮಾನ ಮಾಡಿ ಹೋಗ್ತೇನೋ? ನನ್ನ ತಂಗಿ ಸಿಗೋವರೆಗೂ ಇಲ್ಲಿ ಯಾವ ಶುಭ ಕಾರ್ಯನೂ ನಡೆಯಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ಕೀರ್ತಿ ಜೊತೆ ಅವನ ತಲೆಯನ್ನು ತಗೊಂಡ್ ಬರ್ತೀನಿ. ಒಬ್ನು ಗನ್ ಹಿಡ್ಕೊಂಡು ಹೋಗವ್ನೆ, ಇನ್ನೊಬ್ನು ಮಚ್ ಹಿಡ್ಕೊಂಡು ಹೋಗವ್ನೆ. ಒಬ್ರಿಗೊಬ್ರು ಒಡ್ದಾಡ್ಕೊಂಡು ಅದ್ಯಾರ್ ಸಾಯ್ತಾರೋ ಗೊತ್ತಿಲ್ಲ.
ಯಾವನ್ ಸಾಯ್ತಾನೋ ಅವರಿಗೆ ತಿಥಿ ಊಟ, ನಮಗೆ ಹಬ್ಬದೂಟ. ಆಹಾ, ಎಂತ ಸುದ್ದಿ ಹೇಳಿದ್ರಿ ಅತ್ತೆ. ಆನಂದ, ಪರಮಾನಂದ. ಇನ್ಮ್ಯಾಕ್ ಎಲ್ಲ ಆನಂದವೇ ತಕ. ಒಟ್ನಲ್ಲಿ ಇವತ್ತಿಬ್ರಲ್ಲಿ ಒಬ್ರು ಸಾಯೋದಂತೂ ಗ್ಯಾರಂಟಿ. ಆಮ್ಯಾಕೆ ನಾನು, ನೀನು, ನಿನ್ ಹೆಂಡ್ತಿ, ನಿನ್ ಮಗು ಸಂತೋಷವಾಗಿ ಬದುಕ್ಬೋದು. ಛೇ 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 ಛೇ. ಅತ್ತೆ, ಇಂಥ ಟೈಮಲ್ಲಿ ನಾನಲ್ಲಿದ್ದಿದ್ರೆ ಒಬ್ರನ್ನ ಮುಗಿಸಿ ಇನ್ನೊಬ್ರು ಮೇಲೆ ಹಾಕಿ ಒಂದೇ ಏಟಲ್ಲಿ 2 ಹಕ್ಕಿ ನೋಡಿತಿದ್ದೆ. ಅಂತ ದುಸ್ಸಾಹಸ ಎಲ್ಲ ಬೇಡ, ಸುಮ್ಕಿರು ಅಭಿ. ಇಂಥ ಟೈಮ್ನಾಗೆ ನೀನ್ ಜೈಲಾಗಿರೋದೇ ಒಳ್ಳೇದು. ಅಲ್ಲೇ ಇರು. ನೀನ್ ಇಲ್ಲಿಗೆ ಬಂದು ಅವ್ರನ್ನ ಕೊಂದು ಹೆಚ್ಚು ಕಮ್ಮಿ ಆಗಿ ಮತ್ತೊಂದು ಕೇಸು ನಿನ್ ಕುತ್ತಿಗೆಗೆ ನಾಗರಾವ್ ನಂಗೆ ಸುತ್ಕೊಂಡು ಇನ್ನೂ ಒಂದ್ 8-10 ವರ್ಷ ನೀನ್ ಜೈಲಾಗ ಕಳಿಯೋದ್ ಬೇಡಪ್ಪ. ಅದು ನಿಜ ಅಂತ ಹೇಳಿ. ಸರಿ ಸರಿ, ಸುದ್ದಿನ ಕೊಟ್ಟು ಸಂತೋಷ ಪಡಿಸಿದ್ರಿ. ಹಂಗೆ ಅವರಿಬ್ರು ನೆಗದ್ ಬಿದ್ರು ಅಂತ ಹೇಳೋ ಸುದ್ದಿ ಕೊಟ್ಟು ಆದಷ್ಟು ಬೇಗ ಪುಣ್ಯ ಕಟ್ಕೊಳ್ಳಿ. ಸರಿ ಸರಿ, ಇಲ್ಲಿ ಜಾಸ್ತಿ ಹೊತ್ತು ಮಾತಾಡಕ್ಕಾಗಕ್ಕಿಲ್ಲ. ಆಮ್ಯಾಗ ಫೋನ್ ಮಾಡ್ತೀನಿ. ಮಡಗ್ಲಾ? ಮಡ್ಗೆ ಮಡ್ಗೆ. ಆಹಾ, ಎಂತ ಸುದ್ದಿ. ಹೇಗೂ ಪೆರೋಲ್ ಮೇಲೆ ಆಚೆ ಬಂದಿದ್ದೀನಿ. ನಮ್ಮತ್ತೆಗೆ ಹೇಳಿರೋ ಕತೆನ ನಿಜ ಮಾಡಬಾರ್ದ? ಈಗಲೇ ಅಲ್ಲಿಗೆ ಹೋಗಿ ಅವರಿಬ್ಬರಲ್ಲಿ ಒಬ್ರು ಕತೆನ ಮುಗಿಸಿ ಇನ್ನೊಬ್ರ ಮೇಲೆ ಆಪಾದನೆ ಬರೋಂಗ್ ಮಾಡಿದ್ರೆ 2 ಕಂಟಕಗಳು ಒಂದೇ ಹೋಮದಲ್ಲಿ ನಿರ್ನಾಮ ಆಗುತ್ತೆ.